ಹಾಯ್ ಫ್ರೆಂಡ್ಸ್, ನೋಡಿ ಈಗ ಈ ಉಲ್ಲನ್ನಲ್ಲಿ ಹಾರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಇಟ್ಕೊಳ್ಳೋದು, ಈ ಥರ ಉದ್ದಕ್ಕಿರುತ್ತೆ, ಇದು ಜೈಂಟಾಗಿರುತ್ತೆ. ಈ ಥರ ನಾನು ಕೊನೆಯಲ್ಲಿ ಕಟ್ ಮಾಡಿದ್ದೀನಿ. ಈ ಥರ ನೀಟಾಗಿ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡು ಇದೊಂದು ಅಳತೆ ತೊಗೋಬೇಕು. ಇಷ್ಟು ಒಂದು ಇಂಚಿಯಷ್ಟು ಬರುತ್ತೆ. ಈ ಥರ ತೊಗೊಂಡು ಇಲ್ಲಿ ಲಾಸ್ಟಲ್ಲಿ ಫಸ್ಟು ಗಂಟಾಕಿರ್ತೀನಿ. ಈ ಥರ ಸ್ವಲ್ಪ ಫುಲ್ಲು ಎತ್ಬಿಟ್ಟು ಒಂದು ಸ್ವಲ್ಪ ಈ ಕಡೆ ಸೈಡ್ ಬಿಟ್ಟು ಎತ್ಕೊಂಡಿರ್ತೀನಿ. ಆಮೇಲೆ ನೋಡಿ ಈ ಥರ ಅಳತೆ ಇಟ್ಕೊಂಡು ಇಲ್ಲಿ ನೋಡಿ ಈ ಥರ ಇದರಲ್ಲೇ ಎತ್ಕೊಂಡು ಈ ಥರ ಇಷ್ಟು ಪೀಸ್ ಮಾಡ್ಕೊಳ್ಳೋದು. ಇಷ್ಟಿಷ್ಟು ಒಂದು ಅಂದಾಜು ಮೇಲೆ ನೋಡಿ ಇಷ್ಟಿಷ್ಟು ಪೀಸ್ ಮಾಡ್ಕೊಳ್ಳೋದು. ಈ ಥರ ಪೀಸ್ ಮಾಡಿಕೊಂಡು ಇಲ್ಲಿ ಅಳತೆ ಇಟ್ಟಿರಲ್ಲ ಇಲ್ಲಿಗೆ ಈ ಥರ ಕಟ್ಕೊಳ್ಳೋದು. ನೋಡಿ ಈ ಥರ ಕಟ್ಕೊಂಡು ತಿರ್ಗಾ ಒಂದು ಸಲ ಹಿಂಗೆ ಒಳಗಡೆಯಿಂದ ತೆಗೆದು ತಿರ್ಗಾ ಮೇಲಕ್ಕೆ ತೆಗೆದು ಈ ಥರ ಗಂಟಾಕೋದು. ಈ ಥರ 3 ಗಂಟು ಹಾಕ್ಬಿಟ್ಟು ಇದು ಒಂದು ಸ್ವಲ್ಪ ತುದಿಯಲ್ಲಿರೋದು ಸ್ವಲ್ಪ ಬಿಟ್ಟು ಕಟ್ ಮಾಡೋದು ಈ ಥರ. ಮತ್ತು ಇದಾದಮೇಲೆ ತಿರ್ಗಾ ಇನ್ನೊಂದು ಇದೇ ಥರ ಮಾಡ್ಕೊಳ್ಳೋದು. ನೋಡಿ ಇಲ್ಲಿಗೆ ಇಲ್ಲಿಗಿರುತ್ತೆ ಈ ಥರ. ಇಲ್ಲಿ ಅದೇ ಥರ ಸೇಮ್ ಗಂಟಾಕ್ಕೊಳ್ಳೋದು. ಈ ಥರ ಗಂಟಾಕ್ಕೊಂಡು ಈ ಥರ ಇದನ್ನು 3 ಸಲ ಈ ಥರ ಟೈಟಾಗಿ ಗಂಟಾಕ್ಕೋಬೇಕು. ಈ ಥರ ಹಾಕ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ತುದಿ ಇದು ಸ್ವಲ್ಪ ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ತಿರ್ಗಾ ಮತ್ತೆ ಇದೇ ಥರ ಅಳತೆ ಇಟ್ಕೊಳ್ಳೋದು. ಹೀಗೆ ಇನ್ನೂ ಒಂದು ದಾರ ಕಟ್ಕೊಳ್ಳೋದು ಈ ಥರ. ಈ ಥರ ಕಟ್ಟಿ ಗಂಟಾಕಿ ಸೇಮ್ ಇದೇ ಥರ ಗಂಟಾಕ್ಕೊಂಡು ಉದ್ದಕ್ಕೂ ನಮ್ಮದು ಎಷ್ಟು ಅದು ಇದಿರುತ್ತೋ ಅಲ್ಲಿವರೆಗೂ ಹಾಕ್ಕೊಂಡು ಹೋಗೋದು. ಇದೇ ಥರ ಹಾಕ್ಕೊಂಡೋಗಿ ನೋಡಿ ಈಗ ಈ ಹೂವು ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ. ಈ ಥರ ಇತ್ತಲ್ವಾ, ಇದು ಸೆಂಟ್ರ್ ಬರುತ್ತೆ. ಈ ಥರ ನೋಡಿ ಹಿಂಗೆ ಇಟ್ಕೊಂಡು ಇಲ್ಲಿಗೆ ಒಂದು ಇದರ ಮೇಲೆ ಇಲ್ಲಿಗೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋದು. ಇದು ಅಷ್ಟೇ, 2 ಸಮಕ್ಕೆ ನೋಡಿಕೊಂಡು ಈ ಥರ ನೋಡಿಕೊಂಡು ಇಲ್ಲಿಗೆ ಸಮಾಗಿ ಈ ಥರ ಫ್ರೆಂಡ್ಸ್ ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಒಂದು ಗೊತ್ತಾಗುತ್ತೆ ಅಲ್ಲಿ ಸೆಂಟ್ರ್ ಯಾವ್ದು ಬರುತ್ತೆ ಅಂತ. ಇದಾದಮೇಲೆ ಇದು ಇಷ್ಟಿದೆ ಅಲ್ಲ, ಇಲ್ಲಿ ಇಷ್ಟು, ಯಾಕೆಂದರೆ ನಾನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಇದು ಫುಲ್ಲು ಮಾಡಬೇಕು. ನೋಡಿ ಈ ಥರ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಮಾಡಾದಮೇಲೆ ಮತ್ತೆ ನೋಡಿ ಈ ಥರ ಇಟ್ಕೊತೀವಲ್ಲ, ಹೀಗೆ ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ಹೂವು ಥರ ಮಾಡಿಕೊಂಡು ಎಲ್ಲನೂ ಹಿಂಗೆ ಮಾಡ್ಕೋಬೇಕು. ಈ ಥರ ಮಾಡಿ ಇಟ್ಕೋಬೇಕು. ನೋಡಿ ಈ ಥರ ಮಾಡಿ ಇಟ್ಕೊಂಡ್ರೆ ಎಲ್ಲನೂ ನಾವು ಎಷ್ಟು ಆರಾಗೆ ಮಾಡ್ಕೊತೀವೋ ಅಷ್ಟು ಫುಲ್ಲು ಇದೇ ಥರ ಇದು ಮಾಡ್ಕೊಂಡು ಇಟ್ಕೊಬೇಕು. ಈ ಥರ ಮಾಡಾದಮೇಲೆ ಈ ಥರ ರೌಂಡ್ ಶೇಪ್, ಇವಾಗ ಇದೆಲ್ಲ ಸ್ವಲ್ಪ ಜಾಸ್ತಿ ಇದೆ, ಕಮ್ಮಿ ಇದೆ, ಈ ಕೊನೆಯಲ್ಲಿ ಈ ಥರ ಇದೆ ಅಲ್ಲ, ಇದನ್ನೇನು ಮಾಡಬೇಕಂದ್ರೆ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಈ ಥರ ಸ್ವಲ್ಪ ಈ ಥರ ನೋಡ್ಕೋಬೇಕು. ಈ ಥರ ರೌಂಡಾಗಿ ಈ ಥರ ನೋಡಿ ಈ ಥರ ಚಿಕ್ಕದು ದೊಡ್ಡ ಇರುತ್ತಲ್ಲ, ಒಂದು ಶೇಪಲ್ಲಿ ರೌಂಡ್ ಶೇಪ್ ಬರಬೇಕು ನೋಡಿರಿ. ಈ ಥರ
ಈ ಥರ ಬರಬೇಕು. ಇನ್ನು ನಿಮಗೆ ಚಿಕ್ಕ ಸೈಜು ಬೇಕಾದ್ರೂ ಮಾಡ್ಕೋಬೋದು. ಈ ಥರ ಇದನ್ನು ಅಷ್ಟೇ ಎಲ್ಲ ಈ ಥರ ಶೇಪ್ ನೋಡಿಕೊಂಡು ಹಿಂಗೆ ಈ ಥರ ಮಾಡ್ಕೋಬೇಕು ನೋಡಿ. ಇಷ್ಟೇ, ಈ ಥರ ಎಲ್ಲ ಮಾಡಿಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಯೆಲ್ಲೋ ಕಲರ್ ಮಾಡ್ಕೊಂಡಿದ್ದೀನಲ್ಲ, ಇದೇ ಥರ ಎಲೆ ಹಾಕ್ತೀವಲ್ಲ ನಾವು ಸೆಂಟ್ರಲ್ ಆದರೂ ಹಾಕ್ಬೋದು, ಇಲ್ಲ ಸ್ವಲ್ಪ ಥರ ಆರೋ ಥರ ಆದರೂ ಹಾಕ್ಬೋದು. ನೋಡಿ ಇದೂ ಇದೇ ಥರ ಕಟ್ಕೊಳ್ಳೋದು. ಈ ಥರದ ಕಟ್ಕೊಂಡು ಈ ಥರ ಗಂಟು ಹಾಕ್ಕೊಳ್ಳೋದು. ಸೇಮ್ ಯೆಲ್ಲೋ ಕಲರು ಏನು ಮಾಡಿದ್ವಿ ಅದೇ ಥರ ಇದನ್ನು ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಮತ್ತು ಅದನ್ನು ಸ್ವಲ್ಪ ಕಟ್ ಮಾಡಬೇಕು. ಮತ್ತು ತಿರ್ಗಾ ಇದಕ್ಕೆ ಈ ಥರ ಸ್ವಲ್ಪ ಬಿಟ್ಟು ಈ ಥರ ಕಟ್ ಮಾಡಬೇಕು. ಮತ್ತು ಇದೇ ಥರ ಇಲ್ಲಿ ಇಟ್ಕೊಂಡು ತಿರ್ಗಾ ಮತ್ತೊಂದು ಸಲ ಕಟ್ಟೋದು. ಈ ಥರ ಆರಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಮೂರನ್ನು ಮಾಡ್ಕೋಬೇಕು. ಇದು ಎರಡನೇದು ನಾನು ತೋರಿಸ್ತಾ ಇದ್ದೀನಿ, ಎರಡನೇ ಕಲರು. ಮೂರನೇ ಕಲರು ತೋರಿಸ್ತೀನಿ. ಮೂರನೇ ಕಲರ್ ಬಂದು ರೆಡ್. ಇನ್ನೂ ಅದೇ ಹಾಕಿಲ್ಲ. ನಾಲ್ಕು ಇದೇ ಥರ ಮಾಡ್ಕೊಂಡು ಹೋಗಿ ಗೈಸ್, ಎಷ್ಟು ಬೇಕೋ ಅಷ್ಟು. ನೋಡಿ ಇದೇ ಟೈಪು ಈ ಥರ ಮಾಡಿದ್ದೀನಲ್ಲ, ಇದೇ ಥರ ಇದನ್ನು ಈ ಥರ ಮಾಡಿಕೊಂಡು ಹಿಂಗೆ ಇದು ಅಷ್ಟೇ ರೌಂಡ್ ಶೇಪಲ್ಲಿ ಈ ಥರ ರೌಂಡಾಗಿ ಈ ಥರ ಬರಬೇಕು. ನೋಡಿ ಈ ಥರ ಎಕ್ಸ್ಟ್ರಾ ಇರೋದೆಲ್ಲ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ನೋಡಿ ಸೇಮು ಈ ಥರ ಇರುತ್ತೆ. ನೋಡಿ ಯೆಲ್ಲೋ ಕಲರ್ ಆಯಿತು, ಗ್ರೀನ್ ಆಯಿತು. ಇದು ಸೇವಂತಿ ಹೂವು ಥರ, ಇದು ಎಲೆ ಹಾಕ್ತೀವಲ್ಲ ನಾವು ಅಲ್ಲಲ್ಲಿ, ಇದು ಆ ಥರ. ಇದು ರೆಡ್ ಕಲರು, ಸ್ವಲ್ಪ ಮೆರೂನ್ ಕಲರು ಮಿಕ್ಸ್ ಆಗಿದೆ. ಇದು ಬಂದು ರೋಸು ಥರ, ರೋಸು ಹೂವು ಬರುತ್ತಲ್ಲ ಆ ಥರ ಕಲರ್ ಕಾಣಿಸುತ್ತೆ ಇದು. ಈ ಥರ ಇದನ್ನು ಕೂಡ ಇದೇ ಅಳತೆಗೆ ನಾನು ಅಳತೆ ತೋರಿಸೋದಲ್ಲ ಅದೇ ಥರ ಮಾಡ್ಕೊಳ್ಳೋದು. ನೋಡಿ ಈ ಥರ ನೋಡಿ ಈ ಥರ ಇದು ಸೇಮ್ ಅದೇ ಥರ ಅಳತೆ ಇಟ್ಕೊಂಡು ಈ ಥರ ಮಾಡ್ಕೋಬೇಕು. ಗಂಟು ಹಾಕ್ಕೋಬೇಕು. ಈ ಥರ ಗಂಟು ಹಾಕ್ಕೊಂಡು ಮತ್ತು ಇದು ಸ್ವಲ್ಪ ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಫ್ರೆಂಡ್ಸ್ ಇದೇ ಥರ ಎಲ್ಲ ಮಾಡಿಕೊಂಡು ಈ ಥರ ಹೂವು ಮಾಡಿಕೊಂಡು ಆಮೇಲೆ ಹೂವು ಹಾರ ಬರುತ್ತಲ್ವ ಆ ಥರ ಪೋಣಿಸ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಈ ಥರ ಕಟ್ಕೊಂಡಿದ್ದೀವಲ್ಲ ಒಂದೇ ಅಳತೆಗೆ, ಇದು ಸೆಂಟ್ರಿಗೆ ಒಂದು ಲೆವೆಲಲ್ಲಿ ಇಟ್ಕೊಂಡು ಸೆಂಟ್ರಿಗೆ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ ಮಾಡಿದ್ಮೇಲೆ ನೋಡಿ ಈ ಥರ ತಕ್ಕೋಬೇಕು. ಸೇಮ್ ಅದೇ ಥರ ಹೂವು ಮಾಡ್ಕೊಳ್ಬೇಕು.
ನೋಡಿ ಈ ಥರ ಮಾಡಿಕೊಂಡ್ರೆ ಕ್ಲೀನಾಗಿ ಬರುತ್ತೆ ನೋಡಿ. ಈ ಥರ ಮಾಡ್ಕೊಂಡ್ಮೇಲೆ ಇದು ಎಕ್ಸ್ಟ್ರಾ ಇರೋ ಸ್ವಲ್ಪ ರೌಂಡ್ ಮಾಡ್ಕೋಬೇಕು, ನೋಡ್ಕೊಂಡು ಮಾಡ್ಕೊಬೇಕು. ಇದು ಚಿಕ್ಕದಾಗಿದ್ದರೆ ಹೂವು ಸ್ವಲ್ಪ ತುದಿಯಲ್ಲಿ ಹಿಂಗೆ ಇಷ್ಟೇ. ಸ್ವಲ್ಪ ದೊಡ್ಡದಾಗಿದ್ದರೆ ನೀವು ಸ್ವಲ್ಪ ಕಟ್ ಮಾಡಿದ್ರೂ ಪರವಾಗಿಲ್ಲ. ನಾವು ಸ್ವಲ್ಪ ಚಿಕ್ಕದಾಗಿ ಬಂತು ಅಂದರೆ ಈ ಥರ ಮಾಡ್ಕೋಬೇಕು ನೋಡಿ. ಈ ಥರ ಮಾಡಿಕೊಂಡು ಈ ಥರ ಸೂಜಿಗೆ ಸ್ವಲ್ಪ ಮೀಡಿಯಮ್ ಸೂಜಿಗೆ ಈ ಥರ ಹಾಕ್ಕೋಬೋದು. ಇದು ಹುಲ್ಲನ್ನು ಎತ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ದಾರಲ್ಲೂ ಮಾಡ್ಬೋದು, ಗಟ್ಟಿ ದಾರ ಇರುತ್ತಲ್ವ ಅದರಲ್ಲೂ ಮಾಡ್ಬೋದು ನೋಡಿ. ಈ ಕೊನೆ ಇರುತ್ತಲ್ವ, ಈ ಕೊನೆಗೆ ಈ ಥರ ಗಂಟು ಹಾಕ್ಕೊಳ್ಳೋದು. ಏಕೆಂದರೆ ಅದು ಆರ ಸಿಕ್ಸೋಕ್ಕೆ ಆ ಕಡೆಗೆ ಈ ಕಡೆಗೆ ಈ ಥರ ಮಾಡ್ಕೊಂಡ್ಮೇಲೆ ಈ ಥರ ನೋಡಿ ಹಿಂಗೆ ಇಟ್ಕೊಂಡಿದ್ದೀವ, ಈ ಥರ ಪೋಣಿಸ್ಕೊಳ್ಳೋದು. ಹಿಂಗೆ ಪೋಣಿಸ್ಕೊಂಡು ನಿಮಗೆ ಎಷ್ಟಕ್ಕೆ ಬೇಕಾದರೂ ಹಾಕ್ಕೋಬೋದು. ಯಾವ ಕಲರು ನಿಮಗೆ ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೋ ಆ ಥರ ಎಲ್ಲ ನೀವು ಮಾಡ್ಕೋಬೋದು. ಈ 3 ಕಲರು ಸಮನೂ ಹಾಕ್ಬೋದು, ಇಲ್ಲ ಯೆಲ್ಲೋ ಕಲರ್ ಜಾಸ್ತಿ ಹಾಕಿ ಇದೆಲ್ಲ ಎಲೆ ರೋಸ್ ಹೂವು ಥರನೂ ಹಾಕ್ಕೋಬೋದು ನೋಡಿ. ಈ ಥರ ಇವಾಗ ನಾನು 1 2 3 4 5ಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಈ ಥರ ಎಳ್ಕೊತೀನಿ. ಸ್ವಲ್ಪ ಇದಾಗಿ ಎಳ್ಕೊಬೇಕು, ಅಷ್ಟು ಗಟ್ಟಿಯಾಗಿ ಬೇಡ, ಅಷ್ಟು ಇದಾಗಿ ಬೇಡ. ಹಿಂಗೆ ಎಳ್ಕೊಂಬಿಟ್ಟು ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಇದನ್ನು ಈ ಥರ ಒಂದು ಲೆವೆಲ್ಗೆ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಯಾಕೆಂದರೆ ತುಂಬ ಹತ್ರ ಇದ್ದರೂ ಚೆನ್ನಾಗಿರಲ್ಲ. ಈ ಥರ ಮೀಡಿಯಮಾಗಿ ನೋಡಿ ಈ ಥರ ಇಡಬೇಕು. ಈ ಥರ ಆದಮೇಲೆ ಮತ್ತು ಗ್ರೀನು ನೋಡಿ, ಗ್ರೀನ್ ಹಾಕ್ತಾಯಿದ್ದೀನಿ. 1 2 ಇದೆರಡು ಹಾಕೋದನ್ನ ಇದು ಸೆಂಟ್ರಲ್ಲಿ ಇನ್ನೂ ಒಂದು ಹಾಕಿ, ಮತ್ತು ಅದರ ಮೇಲೆ ಗ್ರೀನು 2 ನೋಡಿ. ಈ ಥರ ಎಳ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಈ ಥರ ಎಲೆಗೆ ಗ್ರೀನ್ ಹಾಕಿದ್ದೀನಿ. ರೋಸ್ ಹೂವಿಗೆ ಬರುತ್ತಲ್ಲ ಅದು ಮೆರೂನ್ ಕಲರ್ದು ಈ ಥರ ಹಾಕಿದ್ದೀನಿ, ರೋಸ್ ಹೂವು ಥರದ್ದು. ಮತ್ತು ಇಷ್ಟಾದಮೇಲೆ ಯೆಲ್ಲೋ ಕಲರು ನೋಡಿ ಈ ಥರ ಒಂದು 5 ಹೂವು ಪೋಣಿಸ್ತಾಯಿದ್ದೀನಿ. ಈ ಥರ ನೋಡಿದ್ರಾ, ಹೀಗೆ ಪೋಣಿಸ್ಕೊಂಡು ಈ ಥರ ಎಳ್ಕೊಂಡು ಈ ಥರ ಒಂದು ಲೆವೆಲ್ಗೆ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದೇ ಥರ ನಮಗೆ ಎಷ್ಟು ಉದ್ದಕ್ಕೆ ಹಾರ ಬೇಕೋ ನೋಡಿಕೊಂಡು ಈ ಕಡೆ ಸೈಡೂ ಇದೇ ಥರ ಬರೋಂಗೆ ಇಲ್ಲಿ ಒಂದು ಜಾಗದಲ್ಲೂ ನಾವು ಮಾಡ್ಕೋಬೋದು. ಈ ಥರ ಎಲೆ ರೋಸ್ ಹೂವು ಸೆಂಟ್ರಲ್ಲಿ ಆ ಥರ ಇಲ್ಲೂ ನೀವು ಮಾಡ್ಕೋಬೋದು. ಇಲ್ಲೂ ಒಂದು ಸೈಡ್ ಬರುತ್ತೆ, 2 ಸೈಡ್ ಬರುತ್ತೆ. ಇದು ಹೆಂಗೆ ಬೇಕಾದರೂ ಮಾಡ್ಕೊಳ್ಬೋದು. ಇಲ್ಲ ನಿಮ್ಗೆ ಒಂದೇ ಸೈಡು ಸಾಕು ಅಂದರೆ ಇದೊಂದು ಸೈಡೇ ನೀವು ಈ ಕಡೆಗೆ ಸಮವಾಗಿ ನೋಡಿಕೊಂಡು ಅದು ಮಾಡ್ಕೋಬೋದು. ಈ ಥರ ನೋಡಿ ಫ್ರೆಂಡ್ಸ್, ಇದು ಫೋಟೋಗೆ ಹಾಕ್ಬೋದು, ಅಮ್ಮನವ್ರಿಗೆ ಹಾಕ್ಬೋದು. ಇದು ಹುಲ್ಲನ್ನಲ್ವಾ, ದೇವ್ರಿಗೆ ಶ್ರೇಷ್ಠವಾಗೇ ಇರುತ್ತೆ. ಈ ಥರದ್ದು ಮಾಡಿ ಹಾಕ್ಬೋದು. ಇದು ಬಾಗಿಲಿಗೆ ತೋರಣ ಕೂಡ ಹಾಕ್ಬೋದು. ಅದು ಇನ್ನೊಂದು ದಿವಸ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಹಾರ ಎಷ್ಟು ಚೆನ್ನಾಗಿದೆ. ಯಾರಾದರೂ ಬಂದು ಇದು ನೋಡಿದರೆ ಹುಲ್ಲನ್ನು ಅಂತ ಅನಿಸೋದೇ ಇಲ್ಲ, ನಿಜವಾದ ಹಾರ ಅಂತಲೇ ಅಂದ್ಕೊತಾರೆ. ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. La 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 la.